ಕೇಂದ್ರ ಸರ್ಕಾರವು ಇತ್ತೀಚೆಗೆ ಕಾರ್ಪೊರೇಟ್ ತೆರಿಗೆಯನ್ನು ಕಡಿತಗೊಳಿಸಿರುವುದು ದೇಶಾದ್ಯಂತ ಆಡಳಿತಾರೂಢ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಮೈತ್ರಿಕೂಟ ಪಕ್ಷಗಳ ಕಾರ್ಯಕರ್ತರಲ್ಲಿ ಹೊಸ ಉತ್ಸಾಹವನ್ನ ಮೂಡಿಸಿದೆ. ದೇಶದ ಆರ್ಥಿಕತೆಗೆ ಉತ್ತೇಜನ ನೀಡುವ ಈ ನಿರ್ಧಾರವನ್ನು ಸ್ವಾಗತಿಸಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಎನ್ಡಿಎ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕೋಲಾರ ಸಂಸದ ಮಲ್ಲೇಶ್ ಬಾಬು, ಈ ತೆರಿಗೆ ಕಡಿತದ ನಿರ್ಧಾರವು ಆರ್ಥಿಕ ಪ್ರಗತಿಗೆ ಹೊಸ ದಿಕ್ಕು ನೀಡಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಸೆಪ್ಟೆಂಬರ್ 20ರಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕಾರ್ಪೊರೇಟ್ ತೆರಿಗೆ ದರವನ್ನು ಶೇಕಡಾ 30ರಿಂದ ಶೇಕಡಾ 22ಕ್ಕೆ ಇಳಿಸುವುದಾಗಿ ಘೋಷಿಸಿದ್ದರು. ಅಲ್ಲದೆ ಹೊಸದಾಗಿ ಸ್ಥಾಪನೆಯಾಗುವ ಕಂಪನಿಗಳಿಗೆ ತೆರಿಗೆ ದರವನ್ನು ಶೇಕಡಾ 15ಕ್ಕೆ ಇಳಿಸಲಾಗಿದೆ. ಈ ಕ್ರಮವು ವ್ಯಾಪಾರ ಮತ್ತು ಕೈಗಾರಿಕಾ ವಲಯದಲ್ಲಿ ಹೊಸ ಚೈತನ್ಯ ಮೂಡಿಸಲಿದೆ ಎಂದು ಸಂಸದರು ತಿಳಿಸಿದರು. ಇದೇ ವೇಳೆ ಮಲ್ಲೇಶ್ ಬಾಬು ಅವರು ಪಟ್ಟಣದ ಹಲವು ಅಂಗಡಿಗಳಿಗೆ ಭೇಟಿ ನೀಡಿ ತೆರಿಗೆ ಕಡಿತದ ಬಗ್ಗೆ ಅಭಿಪ್ರಾಯ ಸಂಗ್ರಹಿಸಿದರು. ಆರ್ಥಿಕತೆಯ ವೇಗ ಹೆಚ್ಚಿಸಲು ನಿರ್ಧಾರ. ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ವೇಣುಗೋಪಾಲ್ ಮಾತನಾಡಿ, ಆರ್ಥಿಕತೆಯ ವೇಗವನ್ನು ಹೆಚ್ಚಿಸಲು ಈ ನಿರ್ಧಾರ ಅತ್ಯಗತ್ಯವಾಗಿತ್ತು ಎಂದರು. ಜಾಗತಿಕ ಸ್ಪರ್ಧೆಯಲ್ಲಿ ಭಾರತೀಯ ಕಂಪನಿಗಳು ಹೆಚ್ಚು ಸ್ಪರ್ಧಾತ್ಮಕವಾಗಿ ಉಳಿಯಲು ಇದು ಸಹಾಯ ಮಾಡಲಿದೆ ಎಂದು ಅಭಿಪ್ರಾಯಪಟ್ಟರು. ಈ ಕ್ರಮವು ಸರ್ಕಾರದ ಆರ್ಥಿಕ ಸುಧಾರಣೆಗಳ ಬಗೆಗಿನ ಬದ್ಧತೆಯನ್ನು ತೋರಿಸುತ್ತದೆ ಎಂದು ಅವರು ಹೇಳಿದರು. ನಮ್ಮ ಎನ್ಡಿಎ ಮೈತ್ರಿಕೂಟದ ಬಿಜೆಪಿಯವರು ಹಾಗೂ ಜೆಡಿಎಸ್ ಅವರು ಎಲ್ಲರೂ ಸೇರ್ಕೊಂಡು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿ ಅವರು ಮತ್ತೆ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಜಿಎಸ್ಟಿ ಕಡಿಮೆ ಮಾಡಿ ಜನರಿಗೆ ಉಪಯೋಗ ಆಗ್ಬೇಕು ಅಂತ ಏನು ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಿದಾರೋ ಅದು ನಿನ್ನೆಯಿಂದ ಜಾರಿಗೆ ಬಂದಿದೆ. ಏನು ಪ್ರಧಾನಮಂತ್ರಿಗಳು ಇಂಡಿಪೆಂಡೆನ್ಸ್ ಡೇ ದಿನ ಕೆಂಪುಕೋಟೆಯಲ್ಲಿ ನವರಾತ್ರಿಗಳಿಗೆ ಒಂದು ಒಳ್ಳೆ ಸುದ್ದಿ ಕೊಡ್ತೀನಿ ಅಂತ, ಒಂದು ಒಳ್ಳೆ ಗಿಫ್ಟ್ ಕೊಡ್ತೀನಿ ಅಂತ, ಅದು ನಿನ್ನೆಯಿಂದ ಜಾರಿಯಾಗಿದೆ. ಮೋದಿ ಅವರು ಇಡೀ ಪ್ರಪಂಚದಲ್ಲಿ ಒಂದು ಹೆಸರು ಮಾಡ್ಕೊಂಡಿದ್ದಾರೆ. ಅದೇ ನಿಟ್ಟಿನಲ್ಲಿ ದೇಶದಲ್ಲಿ ಒಂದು ಒಳ್ಳೆ ಹೆಸರು ಮಾಡ್ಕೊಂಡು ಹೋಗ್ತಾರೆ. ಏನು ಜಿಎಸ್ಟಿ ಜಾಸ್ತಿ ಆಗಿದೆ ಅಂತ ಕಾಂಗ್ರೆಸ್ ಅವರು ಮತ್ತೆ ಬೇರೆ ವಿರೋಧ ಪಕ್ಷಗಳು ಗಲಾಟೆ ಮಾಡಿದ್ದಾರೆ. ಅದಕ್ಕೆ ತಕ್ಕ ಉತ್ತರ ಕೊಟ್ಟಿದ್ದಾರೆ ಇವತ್ತು ನಿನ್ನೆಯಿಂದ. ಏನು ಒಂದು ಸಾಮಾನ್ಯ ಜನತೆಗೆ ಕಡಿಮೆ ಆಗಬೇಕು ಅಂತ ಏನು ಒಂದು ಆಸೆ ಇಟ್ಕೊಂಡಿತ್ತು, ಅದು ನಿನ್ನೆಯಿಂದ ಆಗಿದೆ. ದಿನಸಿ ಸಾಮಗ್ರಿಗಳು ಎಲ್ಲಾನು 5% ಕೆಳಗಡೆ ಬಂದಿದೆ ಜಿಎಸ್ಟಿ. ಯುವಕರಿಗೆ ಏನು ಪೆನ್ಸಿಲ್, ರಬ್ಬರು, ಕ್ರೇಯಾನ್ಸ್ ಅಂತಾರೋ, ಕಲರ್ ಪೆನ್ಸಿಲ್, ನೋಟ್ ಬುಕ್ ಏನು ವಿದ್ಯಾಭ್ಯಾಸ ಮಾಡ್ತಾರೋ ಅದನ್ನ ಝೀರೋ ಮಾಡಿಟ್ಟಿದ್ದಾರೆ. ಹೆಲ್ತ್ ಇನ್ಶೂರೆನ್ಸ್ ಏನು ಬಹಳ ಮುಖ್ಯನೋ ನಮ್ಮ ಜನತೆಗೆ, ಏನು ಹೆಲ್ತ್ ಇನ್ಶೂರೆನ್ಸ್ ಮಾಡ್ಕೊಳ್ಳಿ ಅಂತ ಎಲ್ಲಾರು ಹೇಳ್ತಾ ಇದ್ದಾರೆ, ಅದನ್ನ ಜಿಎಸ್ಟಿ ಇಂದ ತೆಗೆದಾಕಿದ್ದಾರೆ. 0% ಇದೆ. ಈಗ ಮತ್ತೆ ರೈತರಿಗೆ ಪೆಸ್ಟಿಸೈಡ್ಸ್ ಅಂತ ಏನಂತೀವೋ, ಮತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ನೀವು ಸ್ಪ್ರಿಂಕ್ಲರ್ಸ್ಗೆ ಏನು ಒಂದು ಡ್ರಿಪ್ ಇರಿಗೇಷನ್ ಅದನ್ನ 5%ಗೆ ತಂದು ಇಳಿಸಿದ್ದಾರೆ. ಟ್ರಾಕ್ಟರ್ ಸ್ಪೇರ್ ಪಾರ್ಟ್ಸ್ ಬಿಟ್ಟಿದೆ, ಅದು ರೈತರಿಗೆ ಉಪಯೋಗ ಆಗ್ತದೆ. ಮತ್ತೆ ಏನು ಸಿಮೆಂಟು ಮತ್ತೆ ಇಟ್ಟಿಗೆ ಇದನ್ನ ಕಡಿಮೆ ಮಾಡಿದಾರೋ, ಮನೆಗಳು ಕಟ್ಕೊಳ್ಳೋಕೆ ಸ್ವಂತವಾಗಿ ಏನು ಒಂದು ಚಿಕ್ಕ ಮನೆಗಳು ಕಟ್ತಾರೋ, ಚಿಕ್ಕ ಸಂಸಾರ ಶುರು ಮಾಡ್ತಾ ಇದಾರೋ ಅವ್ರಿಗೆ ಉಪಯೋಗ ಆದಂಗೆ ಇಂಥ ಒಂದು ನಿಟ್ಟಿನಲ್ಲಿ ಬಂದಿದ್ದಾರೆ. ಮತ್ತೆ ಏನು ಚಿಕ್ಕ ಮಕ್ಕಳು ಡೈಪರ್ಸ್ ಅಂತಾರೋ, ಇಲ್ಲಾಂದ್ರೆ ಪ್ಯಾಂಪರ್ಸ್ ಅಂತಾರೋ, ಮತ್ತೆ ಫುಡ್ ಪ್ರಾಡಕ್ಟ್ಸ್ ಏನು ಶುರು ಮಾಡಿದಾರೋ ಅದನ್ನು ಕಡಿಮೆ ಮಾಡಿಟ್ಟಿದ್ದಾರೆ. ಮತ್ತೆ ಏನು ಹಾಲು ಮತ್ತೆ ಮೊಸರು ಬಿಟ್ಟು ಇದೆಲ್ಲ ಡೈರಿ ಪ್ರಾಡಕ್ಟ್ಸ್ ಎಲ್ಲಾನು ಕಡಿಮೆ ಮಾಡಿ 5% ತಂದಿಟ್ಟಿದ್ದಾರೆ. ಇಂಥ ಒಂದು ನಿಟ್ಟಿನಲ್ಲಿ ನಮ್ಮ ಕೇಂದ್ರ ಸರ್ಕಾರ ಮತ್ತೆ ನಮ್ಮ ಪ್ರಧಾನಮಂತ್ರಿಗಳು ಜನತೆಗೆ ಒಳ್ಳೇದಾಗ್ಬೇಕು, ಜನರಿಗೆ ಸೇವೆ ಮಾಡಕ್ಕೆ ಏನು ಒಂದು ಅವಕಾಶ ಮಾಡಿಕೊಟ್ಟಿದಾರೋ, 3ನೇ ಬಾರಿ ಅವ್ರನ್ನ ಪ್ರಧಾನಮಂತ್ರಿಯಾಗಿ ಮಾಡಿದ್ದಾರೆ, ಮತ್ತೆ ಎನ್ಡಿಎ ಸರ್ಕಾರ ಕೊಟ್ಟಿದಾರೋ, ಜನ ಸೇವೆಗೆ ಅದನ್ನು ಅವರು ಬದ್ಧವಾಗಿದ್ದಾರೆ ಅಂತ ಈ ನಿಟ್ಟಿನಲ್ಲಿ ತೋರಿಸ್ತಾ ಇದ್ದಾರೆ. ನಾವು ಸಂಸದರಾದ್ರೂ ಆಗಲಿ, MLAಗಳಾದ್ರೂ ಆಗಲಿ, ಕಾರ್ಯಕರ್ತರಾದ್ರೂ ಆಗಲಿ ಇದನ್ನ ಸ್ವಾಗತ ಮಾಡ್ತಾ ಇದೀವಿ. ಮತ್ತೆ ಗ್ರಾಹಕರಿಗೆ ಈ ಏನು ಎಲ್ಲ ಬಿಸ್ನೆಸ್ ಮಾಡ್ತಾರೋ ಅವರೆಲ್ಲ ಈ ಏನು ಜಿಎಸ್ಟಿ ಇಂದ ಕಡಿಮೆ ಆಗಿದೆ, ಅವ್ರಿಗೆ ಏನು ಸವಲತ್ತು ಸಿಗ್ತಾ ಇದೆಯೋ ಅದು ಗ್ರಾಹಕರಿಗೆ ಸೇರ್ಬೇಕು ಅಂತ ಅವ್ರನ್ನೂ ಅಲ್ಲಿ ಒಂದು ಇವತ್ತು ಏನೋ ಅವ್ರ ನಮ್ಮ ಮುಖಾಂತರ ಮಾತಾಡಿಕೊಂಡು ಅದು ಪಾಸ್ ಆನ್ ಮಾಡಿ ನಾವು ಗ್ರಾಹಕರಿಗೆ ಅಂತ ಕೇಳ್ತಾ ಇದೀವಿ.
ಮತ್ತೆ ನಾನು ಕಾರ್ಯಕರ್ತರಿಗೆ ನಮ್ಮ ಜನತೆಗೆ ಹೇಳಕ್ ಇಷ್ಟಪಡ್ತೀನಿ, ಫೇಸ್ಬುಕ್, ವಾಟ್ಸಪ್, ಟ್ವಿಟರ್ ಇದೆಲ್ಲ ಯೂಸ್ ಮಾಡ್ಕೊಂಡು ಸೋಷಿಯಲ್ ಮೀಡಿಯಲ್ಲಿ ದಯವಿಟ್ಟು GST ಏನು ಕಡಿಮೆ ಆಗಿದೆ, ಹೆಂಗೆ ಗ್ರಾಹಕರಿಗೆ ಉಪಯೋಗ ಆಗುತ್ತೆ, ಹೆಂಗೆ ಅವ್ರಿಗೆ ಲಾಭ ಸಿಗುತ್ತೆ ಅಂತ ಹೇಳ್ಬೇಕು ಅಂತ ಕೇಳ್ತೀನಿ. ಯಾಕಂದ್ರೆ ಇವಾಗ ಈಗ ಪರಿಸ್ಥಿತಿಯಲ್ಲಿ ಮೀಡಿಯಾ ಮತ್ತೆ ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತೆ ಸೋಷಿಯಲ್ ಮೀಡಿಯಾ ಇದೇನೆ ಬಹಳ ಜೋರಾಗಿ ಹೋಗ್ತಾ ಇದೆ. ಇದೆಲ್ಲ ಅವ್ರಿಗೆ ಮಾಡಿದ್ರೆ ಒಳ್ಳೆ ಉಪಯೋಗ ಆಗುತ್ತೆ, ಅವ್ರಿಗೂ ಒಂದು ಅರಿವು ಮೂಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವು ಮಾಧ್ಯಮ ಮಿತ್ರಗಳು ದಯವಿಟ್ಟು ನೀವು ಸ್ವಲ್ಪ ಕರೆಕ್ಟ್ ಆಗಿ ಜನತೆಗೆ ಸೇರ್ಬೇಕು ಅಂತ ಹೇಳ್ತಾ, ನಿಮ್ಮ ಕಡೆಯಿಂದ ಸಹಕಾರ ಸಿಗಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿ ಅವರು ಸ್ವತಂತ್ರ ದಿನಾಚರಣೆ ದಿನ ಕೆಂಪುಕೋಟೆ ಮುಖಾಂತರ ನಮ್ಮ ದೇಶದ ಜನತೆಯನ್ನು ಉದ್ದೇಶಿಸಿ ಸೆಪ್ಟೆಂಬರ್ 22ರಿಂದ GST ಸುಧಾರಣೆಗಳನ್ನು ತರ್ತೀನಿ ಅಂತ ಭರವಸೆ ಕೊಟ್ಟಿದ್ರು. ಅದರ ಪೂರಕವಾಗಿ ಸೆಪ್ಟೆಂಬರ್ 22ರಿಂದ GST ಸುಧಾರಣೆ 2 ಅನುಷ್ಠಾನಕ್ಕೆ ಬಂದಿದ್ದು. ದಿನನಿತ್ಯ ಬಳಸುವಂತ ಸುಮಾರು 375 ವಸ್ತುಗಳಿಗೆ, ಅದು ಸೋಪ್ ಇರ್ಬೋದು, ಪೇಸ್ಟ್ ಇರ್ಬೋದು, ಶಾಂಪೂ ಇರ್ಬೋದು, ಅಥವಾ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಇರ್ಬೋದು, ಈ ತರ ದಿನನಿತ್ಯ ಬಳಸುವಂತ ವಸ್ತುಗಳಿಗೆ ಮೊದಲಿದ್ದಂತ 18% GST ನ 5% ಮಾಡಿದ್ದಾರೆ. ಅದೇ ತರ 28% GST ಏನಿತ್ತು ಅದನ್ನ 18% ಮಾಡಿದ್ದಾರೆ. ಎಲೆಕ್ಟ್ರಾನಿಕ್ ಗುಡ್ಸ್, ಅದು ಫ್ರಿಡ್ಜ್ ಇರ್ಬೋದು, ಟಿವಿ ಇರ್ಬೋದು, ಇದಕ್ಕೆ AC ಇರ್ಬೋದು, ವಾಷಿಂಗ್ ಮಿಷಿನ್ ಇರ್ಬೋದು, ಇದೆಲ್ಲ ಈಗ 18% ಅಡಿಯಲ್ಲಿ ಬಂದಿದೆ. ಮತ್ತೆ ಸುಮಾರು ಇದಕ್ಕೆ ಹೆಲ್ತ್ ಇನ್ಶೂರೆನ್ಸ್ಗೆ GST ತೆಗೆದಾಕಿದ್ದಾರೆ, LIC ಇನ್ಶೂರೆನ್ಸ್ಗೆ GST ನ ತೆಗೆದಾಕಿದ್ದಾರೆ. ಹಿಂಗೆ ಜನಸಾಮಾನ್ಯರಿಗೆ ಉಪಯೋಗ ಆಗುವಂತ ಸುಧಾರಣೆಗಳನ್ನ ತಂದಿದ್ದಾರೆ. ಬಹುಶಃ ಸ್ವತಂತ್ರ ಬಂದ ಮೇಲೆ ಇದು ಅತ್ಯುತ್ತಮವಾದ ಐತಿಹಾಸಿಕ ಸುಧಾರಣೆ ಅಂದ್ರೆ ತಪ್ಪಾಗ್ಲಾರ್ದು. ಪ್ರತಿ ವರ್ಷ ಸುಮಾರು 2 ಲಕ್ಷ ಕೋಟಿ ಹಣ ನಮ್ಮ ಭಾರತೀಯರ ಜೇಬಿನಲ್ಲಿ ಉಳಿಯುವಂತ ಒಂದು ವ್ಯವಸ್ಥೆ ಮಾಡಿದ್ದಾರೆ. ನರೇಂದ್ರ ಮೋದಿಜಿ ಅವರು 8 ವರ್ಷದ ಹಿಂದೆ GST ನ ತಂದ್ರು. ಬಹುಶಃ ಕಾಂಗ್ರೆಸ್ ಸರ್ಕಾರ 60 ವರ್ಷ ದೇಶವನ್ನ ಆಡಳಿತ ನಡೆಸಿತ್ತು. ಅಂತ ಒಂದು ಸಂದರ್ಭದಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ತಂದೆ ಆದ ಒಂದು ತೆರಿಗೆ, ಸುಮಾರು 7 ರೀತಿಯ ತೆರಿಗೆಗಳಿತ್ತು. ಸುಮಾರು ರೈತರಿಗೆ 33ಕ್ಕಿಂತ 40% ತೆರಿಗೆ ಮುಖಾಂತರ ಇಂಡೈರೆಕ್ಟ್ ಆಗಿ ಒಂದು ಸೆಸ್ ಇರ್ಬೋದು, ವ್ಯಾಟ್ ಇರ್ಬೋದು, ಸ್ಟೇಟ್ GST, ಸೆಂಟ್ರಲ್ GST, ಅಕ್ರಾಯಿ, ಹಿಂಗೆ ನಾನಾ ತೆರಿಗೆಗಳ ಮುಖಾಂತರ ಸುಮಾರು 40% ರೈತರ ಮೇಲೆ, ಜನರ ಸಾಮಾನ್ಯ ಮೇಲೆ ಬೀಳ್ತಾ ಇತ್ತು. ಅಂತದನ್ನ ಒಂದು ದೇಶದಲ್ಲಿ ಒಂದೇ ತೆರಿಗೆ ವ್ಯವಸ್ಥೆ ಇರಬೇಕು ಅಂತ ಹೇಳ್ಬಿಟ್ಟು ದೇಶದ ಎಲ್ಲಾ ಫೈನಾನ್ಸ್ ಮಿನಿಸ್ಟರ್ಸ್ ನ ಸೇರಿಸಿ ಒಂದು ಕೌನ್ಸಿಲ್ ಮಾಡಿ GST ನ ಇಂಟ್ರೊಡ್ಯೂಸ್ ಮಾಡಿದ್ರು. ತದನಂತರ ಇದರಲ್ಲಿ ಇರ್ತಕ್ಕಂತ ನ್ಯೂನತೆಗಳನ್ನ ಸರಿಪಡಿಸಿ ಇವತ್ತು ಪ್ರತಿಯೊಂದು ವಸ್ತು ತಗೊಂಡ್ರು ಅದಕ್ಕೆ ತೆರಿಗೆ ಕಟ್ಟುವಂತ ವ್ಯವಸ್ಥೆನ ಸೃಷ್ಟಿ ಮಾಡಿದ್ದಾರೆ. ಇದರ ಅಡಿಯಲ್ಲಿ ಜನರಿಗೆ ಇನ್ನೂ ಹೆಚ್ಚಿನ ಒಂದು ಸವಲತ್ತು ಕೊಡಬೇಕು ಅಂತ ಮತ್ತು ಸುಧಾರಣೆಗಳನ್ನು ತಂದು ಇವತ್ತು GST 2 ಅನುಷ್ಠಾನಕ್ಕೆ ತಂದಿದ್ದಾರೆ. ಇದರ ಮುಖಾಂತರ ಈ ದೇಶದ ಜನತೆ, ವಿಶೇಷವಾಗಿ ಮಧ್ಯಮ ವರ್ಗದವರಿಗೆ ಪ್ರತಿಯೊಂದು ವಸ್ತು ಕೂಡ ಕೈಗೆ ಸಿಗುವಂತ ಒಂದು ದರದಲ್ಲಿ ಸಿಗುವಂತ ವ್ಯವಸ್ಥೆ ಆಗಿದೆ. ಉದಾಹರಣೆಗೆ ತಗೋಬೇಕು ಅಂದ್ರೆ, ಮೊದಲು ನಾವು 1 ಟನ್ ಅಕ್ಕಿನ ಕೊಂಡ್ಕೊಂಡ್ರೆ ಈಗ ಅದೇ ದುಡ್ಡಿಗೆ 1 ಟನ್ನು ಮತ್ತೆ 1.25 ಕ್ವಿಂಟಲ್ ಎಕ್ಸ್ಟ್ರಾ ಬರ್ತಾ ಇದೆ. ಅಂದ್ರೆ ಆಲ್ಮೋಸ್ಟ್ 15% ಅಷ್ಟು ಎಕ್ಸ್ಟ್ರಾ ವಸ್ತುಗಳು ನಮ್ಗೆ ಅದೇ ಹಣಕ್ಕೆ ಸಿಗ್ತಾ ಇದೆ. ಇಂತ ಒಂದು ಸುಧಾರಣೆ ತಂದಿರ್ತಕ್ಕಂತ ಹೆಮ್ಮೆಯ ಪುತ್ರ ನರೇಂದ್ರ ಮೋದಿಜಿ ಅವರು, ಅದರ ಒಂದು ಪೂರಕವಾಗಿ ಇಡೀ ದೇಶಾದ್ಯಂತ ನಮ್ಮ ಸಂಸತ್ ಸದಸ್ಯರ ನೇತೃತ್ವದಲ್ಲಿ ನಾವು ಈ ಒಂದು ಉತ್ಸವವನ್ನ ಇವತ್ತೆಲ್ಲ ಗ್ರಾಹಕರಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಸಿಹಿಸುವ ಮುಖಾಂತರ ಒಂದು ಅರಿವು ಮೂಡಿಸುವಂತ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ವಿ. ನಮ್ಮ ಸಂಸತ್ ಸದಸ್ಯರಾದ ಮಲ್ಲೇಶ್ ಬಾಬು ಅವರು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೂ ಭೇಟಿ ಕೊಟ್ಟು ಈ ಒಂದು GST ಅರಿವು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಜನತೆಗೆ, ಗ್ರಾಹಕರಿಗೆ ವಿಶೇಷವಾದ ಒಂದು ಮಾಹಿತಿನ ಕೊಡ್ತಾ ಇದ್ದಾರೆ. ಅದ್ರ ಪೂರಕವಾಗಿ ಇವತ್ತು ನಮ್ಮ ಶ್ರೀನಿವಾಸಪುರ ಕ್ಷೇತ್ರಕ್ಕೆ ಬಂದಿದ್ದಾರೆ. ಅವರಿಗೆ ಇಡೀ ಶ್ರೀನಿವಾಸಪುರ ತಾಲೂಕಿನ ಸಮಸ್ತ ಜನರ ಪರವಾಗಿ ವಿಶೇಷವಾದ ಸ್ವಾಗತವನ್ನು ಕೊಡ್ತಾ, ಅದೇ ತರ ನಮ್ಮ ಮುಖಂಡರಾದ ಕುಪ್ಪಲ್ಲಿ ನಾರಾಯಣಸ್ವಾಮಿರವರು, ನಮ್ಮ ಮಂಡಲ ಅಧ್ಯಕ್ಷರಾದ ಗೋಳೂರು ಚಂದ್ರಶೇಖರ್ ಅವರು, ನಮ್ಮ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಬಡಿಸಲು ಕಿಸಾರಟ್ಟಿ, ಎಲ್ಲರೂ ಇಟ್ಟಿದ್ದಾರೆ. ಪಕ್ಷದ ಮುಖಂಡರು ಎಲ್ಲರೂ ಬಂದಿದ್ದಾರೆ. ಅವ್ರಿಗೂ ವಿಶೇಷ ನಮ್ಮ ದೇಶದ ಪ್ರಧಾನಿಯ ಕನಸೇನು ಅಂದ್ರೆ, ನಾವು ಏನು 2047 ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು 100 ವರ್ಷ ಆಗ್ತದೆ. ಅಂತ ಒಂದು ಸಂದರ್ಭದಲ್ಲಿ ಭಾರತವನ್ನು ಮುಂದುವರೆದ ದೇಶವನ್ನಾಗಿ ನೋಡಬೇಕು.
ಸಿದ್ಧ ಭಾರತವಾಗಿ ನೋಡ್ಬೇಕು. ಪ್ರತಿಯೊಂದು ವಸ್ತುಗಳನ್ನು ನಾವು ಸ್ವಾವಲಂಬಿಗಳಾಗಬೇಕು. ಅದರ ದೃಷ್ಟಿಯಲ್ಲಿ ನಾವು ಉಪಯೋಗಿಸುವಂತ ಪ್ರತಿಯೊಂದು ವಸ್ತು ಕೂಡ ಸ್ವದೇಶಿ ವಸ್ತು ಆಗಿರ್ಬೇಕು. ಇಂದಿನಿಂದ ಪ್ರತಿಯೊಬ್ಬ ಭಾರತೀಯನು ಪಣ ಕೊಡ್ಬೇಕು. ಕೇವಲ ನಾವು ಸ್ವದೇಶಿ ವಸ್ತು ಮಾತ್ರ ಉಪಯೋಗಿಸ್ತೀವಿ, ಸ್ವದೇಶಿ ವಸ್ತು ಮಾತ್ರ ಖರೀದಿ ಮಾಡ್ತೀವಿ ಅನ್ನೋ ಒಂದು ಸಂಕಲ್ಪದೊಂದಿಗೆ ಈ ಒಂದು ವಿಜಯೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ವಿ. ತಮ್ಗೆಲ್ರಿಗೂ ವಿಶೇಷವಾದ ಧನ್ಯವಾದಗಳು.